ಬೇಬಿ ಏನಾಯ್ತಮ್ಮ? ಗೊಂಬೆ ಮತ್ತೆ ಬಂದಿತ್ತು. ಏನ್ರಿ ಬೊಂಬೆ ಟಾರ್ಚರು? ಅದಕ್ಕೊಂದು ಹೊತ್ತು ಗೊತ್ತು ಇಲ್ಲದೆ ಬಂದು ಹೋಗ್ತಾ ಇದೆ. ಆ ಬೊಂಬೆನ ನಾನೆಲ್ಲ ನೋಡಿನಿ ರಚನಾ. ಹೌದು, ಆ ಬೊಂಬೆನ ನಾನೆಲ್ಲ ನೋಡಿದ್ದೀನಿ. ಎಲ್ಲಿ? ಸರಿ ನೆನಪಾಗ್ತಿಲ್ಲ, ಆದರೆ ಎಲ್ಲ ನೋಡಿದ್ದೀನಿ. ಬೇಬಿ, ನನ್ನನ್ನ ಒಬ್ರನ್ನೇ ರೂಮಲ್ಲಿ ಬಿಟ್ಟು ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅದು ನಿದ್ದೆ ಬರದೆ ಆಚೆ ನಾನು ವಾಕ್ ಮಾಡ್ತಾ ಇದ್ದೆ. ನಾನು ಅಷ್ಟೇ. ಕೃಷ್ಣಂಗಿಂತ ನಿಮ್ಗೆ ವಾಕಿಂಗ್ ದೊಡ್ಡದೇನ್ರಿ? ಅಲ್ಲ ಕಣ್ರಿ, ಇಷ್ಟೊತ್ತಲ್ಲಿ ಅದೇನ್ರಿ ವಾಕಿಂಗ್ ನಿಮ್ದು? ಅವಳನ್ನೊಬ್ಬಳೇ ರೂಮಲ್ಲಿ ಬಿಟ್ಟು ವಾಕಿಂಗ್ ಮಾಡ್ತೀರಾ ನೀವು? ಹಲೋ ಬಾಸ್, ಫಸ್ಟ್ ವಾಕಿಂಗ್ ಹೋಗಿದ್ದು ನಾನು, ಆಮೇಲೆ ಬಂದು ಜಾಯ್ನ್ ಆಗಿದ್ದು ನೀವು. ಅಲ್ಲ, ಮಗಳ ಬಗ್ಗೆ ಒಂದು ಗುಲ್ಗಂಜಿ ಅಷ್ಟು ಕಾಳಜಿ ಬೇಡವಾ ನಿಮಗೆ? ಮಗಳಿಗಿಂತ ವಾಕಿಂಗೇ ದೊಡ್ಡದಾಗೋಯ್ತಾ? ನೀವು ಮಗಳ ಬಗ್ಗೆ ನನಗೆ ಹೇಳ್ಕೊಡ್ತಾ ಇದ್ದೀರಾ? ಹೌದು, ನಾನು ಮಗಳ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನ್ರಿ ಗೊತ್ತು? ನಿಮಗೆ ಏನ್ ಗೊತ್ತು? ಮಗಳಿಗಿಂತ ಜಾಸ್ತಿ ಕೇಳಿಸ್ಕೊಳ್ಳಿ ಫಸ್ಟ್. ಅದ್ರಾಗೆ ನಾನ್ ಸ್ಟಾಪ್ ಆಗಿ ಮಾತಾಡ್ತೀರಾ ನೀವು? ಬಾಯ್ ನೋವು ಬರಲ್ವಾ ನಿಮ್ಮಿಬ್ರಿಗೆ? ಬೇಬಿ, ನನ್ನ ಆತ್ಮ ಗೌರವನ ಯಾರಾದ್ರೂ ಟಚ್ ಮಾಡಿಬಿಟ್ರೆ ನೋಡಿಕೊಂಡು ನಾನು ಸುಮ್ಮನೆ ಇರಲ್ಲ. ನಾನು ಅಷ್ಟೇ, ಸುಮ್ಮನೆ ಇರೋ ಅಷ್ಟು ಹೊತ್ತೇ ನಾನು ಐಸು, ಕೆಣಕಿದ್ರೆ ಉಡಿಸು. ಹೌದೌದು. ಏನ್ ಹೌದೌದು? ಸಾಕು, ಕೈ ಕಟ್ಟಿ. ನಿಮ್ಗೆ ಹೇಳಿದ್ದು ಕೈ ಕಟ್ಟಿ. Thank you. ಏನಿದು ಅಮ್ಮ ಮಗಳು ಬೆಳಗ್ಗೆ ರೆಡಿ ಆಗ್ತಾ ಇದ್ದೀರಾ? ಆಚೆ ಹೋಗೋ ಪ್ರೋಗ್ರಾಮ್ ಇದೆಯಾ? ನಂಗೇನು ಹೇಳೇ ಇಲ್ಲ. ನಾನು ಹೋಗ್ತಾ ಇಲ್ಲ ಜೀವ. ರಕ್ಷಿತ್ ಬರ್ತಾ ಇದ್ದಾನೆ. ನಾವು ರೀಲ್ಸ್ ಮಾಡೋದಕ್ಕೆ ಹೊರಗೆ ಹೋಗ್ತಾ ಇದೀವಿ. ಹೊರಗೆ ಹೋಗ್ತಾ ಇದ್ದೀರಾ? ನಿಮ್ಮ ಹೊರಗೆ ಹೋಗೋದಕ್ಕೆ ಪರ್ಮಿಷನ್ ಯಾರು ಕೊಟ್ರು? ಪ್ರಶ್ನ ನೀವಾ? ಅಲ್ಲ, ಏ, ಸ್ವಲ್ಪನೂ ಜವಾಬ್ದಾರಿ ಅನ್ನೋದು ಇಲ್ವಲ್ರಿ ನಿಮಗೆ? ಮಗು ಸೇಫ್ಟಿ ಬಗ್ಗೆ ಸ್ವಲ್ಪನೂ ಭಯ ಇಲ್ಲವ ನಿಮಗೆ? ನಮ್ಮ ಸುತ್ತಮುತ್ತ ಸಿಚುವೇಶನ್ ಹೇಗಿದೆ, ನಾವೆಷ್ಟು ಅಲರ್ಟ್ ಆಗಿರ್ಬೇಕಂತ ಗೊತ್ತಿದ್ರು ಎಷ್ಟು ಧೈರ್ಯ ನಿಮಗೆ ಮಗು ಒಬ್ಬಳನ್ನೇ ಆಚೆ ಕಳಿಸೋದಕ್ಕೆ? ಬೇಬಿ, ರಕ್ಷಿತ್ ಜೊತೆಲಿ ಇರ್ತಾನಲ್ಲ. ಅವನ್ ದೊಡ್ಡ ಅಣ್ಣ ಬಾಂಡು ಫೈಟ್ ಮಾಡಿ ಕಾಪಾಡ್ಬಿಡ್ತಾನೆ. ಬುದ್ಧಿ ಅನ್ನೋದು ನಿನಗೆಲ್ಲ ಬೇಬಿ, ನಿಮ್ಮ ಅಮ್ಮನಿಗಿರಬೇಕು. ಬೇಬಿ, ಹೊರಗೆ ಅಂದ್ರೆ ಹೊರಗಲ್ಲ, ಮನೆಯಿಂದ ಹೊರಗೆ. ಲಾನಲ್ಲಿ ನಾನು ರಕ್ಷಿತ್ತು ರೀಲ್ಸ್ ಮಾಡ್ತೀವಿ. ಹೊರಗೆ ಅಂದ್ರೆ ಮನೆ ಹೊರಗ? ನಾನೆಲ್ಲೋ ಕಾಂಪೌಂಡ್ ದಾಟಿ ಆಚೆ ಅನ್ಕೊಂಡ್ಬಿಟ್ಟಿದ್ದೆ. ಕೃಷ್ಣ, ರೆಡಿನಾ ನೀನು? ಅಮ್ಮ, ಸರಿ, ನೀನು ಹಾಲಲ್ಲಿರೋ. ನಾನು ನಿಮ್ಮ ಅಪ್ಪನ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ರೇ, ನನ್ನ ಹತ್ರ ಡಿಸ್ಕಷನ್ ಮಾಡೋದಕ್ಕೆ ಏನಿದೆ? ಬೇಬೆ, ನಿನ್ನ ಜೊತೆಗೆ ನಾನು ಬರ್ತೀನಿ. ನಡಿ ಹೋಗೋಣ. ನನಗೆ ಜವಾಬ್ದಾರಿ ಇಲ್ವಾ? ಯಾರು ಹೇಳಿದ್ದು? ನಿಮ್ಮಷ್ಟು ಜವಾಬ್ದಾರಿ ಇರೋರನ್ನ ನಾನು ಈ ಪ್ರಪಂಚದಲ್ಲೇ ನೋಡಿಲ್ಲ. ನನಗೆ ಮಗಳ ಬಗ್ಗೆ ಕಾಳಜಿ ಇಲ್ವಾ? ನಿಮ್ಮಷ್ಟು ಮಗುನ ಪ್ರೀತಿ ಮಾಡೋ ತಾಯಿನ ನಾನು ಯಾವ ಸಿನಿಮಾದಲ್ಲೂ ನೋಡಿಲ್ಲ. ಹೌದಾ? ರಚನಾ, ಬಿಡಿ ಬಿಡ್ರಿ, ಬಿಡಿ 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 ರಚನಾ, ಬಿಡಿ. ಏನ್ರಿ ಮಾಡ್ತಾ ಇದ್ದೀರಾ? ಅದು ನೀವು ತಲೆ ಕೊಟ್ಬಿಡ್ರಿ, ನೋವಾಗ್ತಿದೆ. ಅದಕ್ಕೆ
ಒಂದು ಉಪ್ಪ ಕೊಟ್ಬಿಟ್ರೆ ತಗೊಂಡು ನಾನು ಹೋಗ್ತಾ ಇರ್ತೀನಿ. ಉಪ್ಮಾನ ಉಪ್ಮಾ ಅಲ್ರಿ, ಉಪ್ಪ. ಅಂದ್ರೆ ಪಪ್ಪಿ. ರೂಪಿಣಿ, ಚಿಕ್ಕಮ್ಮವ್ರೆ, ನಾನು ದೊಡ್ಡಮ್ಮಂಗೆ ಊಟ ಕೊಟ್ಟು ಮುಗಿಸಿದ ಹಾಗೆ ನಿನ್ನ ರೂಮ್ ಕ್ಲೀನ್ ಮಾಡಿಬಿಡು. ತಕ್ಷಣ ಡೋರ್ ಲಾಕ್ ಮಾಡಿಬಿಡೋಣ. ಇತ್ತೀಚೆಗೆ ನಮಗೆ ಗೊತ್ತಿಲ್ದಿರೋ ಹಾಗೆ ಡೋರ್ ಲಾಕ್ ಓಪನ್ ಕ್ಲೋಸ್ ಆಗ್ತಾ ಇದೆ. ದೊಡ್ಡಮ್ಮ ಹೇಗೋ ಹೊರಗೆ ಹೋಗ್ತಿದ್ದಾರೆ, ಅದು ನಡಿಬಾರ್ದು. ನಾವು ಎಚ್ಚರಿಕೆಯಿಂದ ಇರಬೇಕು. ಆಯ್ತು ಅಮ್ಮವ್ರೆ, ಬಾ. ನಗು ಆ ನಗು ಅಂದ್ರೆ ನನಗೆ ತುಂಬಾ ಭಯ ಆಗತ್ತೆ. ತುಂಬಾ ಭಯ ಆಗತ್ತೆ. ದೊಡ್ಡಮ್ಮ, ದೊಡ್ಡಮ್ಮ, ಯಾಕೆ ತುಂಬಾ ಸುಸ್ತಾಗ್ತಿದ್ಯಾ? ಯಾಕೋ ತುಂಬಾ ತಲೆನೋಯ್ತಿದೆ. ಈ ತಿಂಡಿ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ರೂಪಿಣಿ, ದೊಡ್ಡಮ್ಮನ ಒಂದ್ ಸ್ವಲ್ಪ ಅಲ್ಲಿ ಕೂರ್ಸು. ದೊಡ್ಡಮ್ಮ, ದೊಡ್ಡಮ್ಮ, ಮೊನ್ನೆ ನೀವು ರೂಮಿಂದ ಹೊರಗೆ ಹೋದ್ರಲ್ಲ, ಡೋರ್ ಯಾರು ಓಪನ್ ಮಾಡಿದ್ರು? ಯಾರು ಓಪನ್ ಮಾಡಿದ್ರು? ನಂಗೆ ಗೊತ್ತಿಲ್ಲ. ಸರಿ, ಯಾರೋ ಡೋರ್ ಓಪನ್ ಮಾಡಿದ್ರು ಅಂತಾನೆ ಅನ್ಕೊಳ್ಳೋಣ. ನಿಮಗ್ ಯಾಕೆ ಹೊರಗೆ ಹೋಗ್ಬೇಕು ಅನಿಸ್ತು? ಯಾರ್ದಾದ್ರೂ ಸಹಾಯ ತಗೊಂಡು ತಪ್ಪಿಸ್ಕೊಂಡು ಹೊರಗೆ ಓಡೋಗ್ಬಿಡೋಣ ಅಂತನಾ? ತಪ್ಪಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಬೇಡಿ, ಅದು ಟೈಮ್ ವೇಸ್ಟ್. ತಗೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ. ಕೈ ತುಂಬಾ ಇಂಜೆಕ್ಷನ್ ತಗೊಂಡು ಹುಚ್ಚಿಯನ್ನು ಪಟ್ಟ ಕಟ್ಟಿಸ್ಕೊಂಡು ಇರೋವರೆಗೂ ನರ್ಕ ನೋಡ್ಬೇಕು ಅನ್ನೋದು ನಿಮ್ ಹಣೆ ಬರೋದೊಡಮ್ಮ. ಯಾಕ್ರೋ ನಮ್ಮನೆ ಮುಂದೆ ಬಂದು ಬಾಯಿ ಬಡ್ಕೊಳ್ತಾ ಇದ್ದೀರಾ? ಬೇರೆ ದಾರಿ ಇಲ್ಲ ಸರ್, ನಮ್ಗೆ 2 ತಿಂಗಳಿಂದ ಸಂಬಳ ಕೊಡದೆ ಸತಾಯಿಸ್ತಾ ಇದ್ದೀರಾ. ಕೇಳಿದ್ರೆ ಈ ವಾರ ಬರೋ ತಿಂಗಳು ಅಂತ ಸತಾಯಿಸ್ತಾನೆ ಇದ್ದೀರಾ. ಹೀಗ್ ಮಾಡಿದ್ರೆ ನಾವೆಲ್ಲ ಬದುಕೋದು ಹೇಗೆ ಸರ್? ನೀವೆಲ್ಲ ಬದುಕಿದ್ದು ಏನ್ರೋ ಮಾಡ್ತೀರಾ? ಹೋಗಿ ಎಲ್ಲಾದ್ರೂ ಸಾಯ್ರಿ. ಸರ್, ನೀವು ಕೋಪದಲ್ಲಿ ಮಾತಾಡಿದ್ರೆ ನಮ್ಮವ್ರು ಒಂದ್ ಮಾತಾಡ್ತಾರೆ. ಬಿಡಿ ಸರ್ ಅದನ್ನ. ನೀವು ನಮ್ಗೆ ಸಂಬಳ ಕೊಡಿ. ಕೊಡಲ್ವೋ? ಸಂಬಳ ಕೊಡಲ್ಲ. ಏನ್ ಮಾಡ್ಕೊಂತೀರಾ ಮಾಡಿ. ಸರ್, ನೀವು ಈ ತರ ಮಾತಾಡೋದಲ್ಲ ಅನ್ಯಾಯ ಸರ್. ಕೊಟ್ಟಾಗ ತಗೋ ಹೋಗ್ರೋ. ಸರ್, ಕೊಟ್ಟಾಗ ತಗೊಳಕ್ ನಾವೇನ್ ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ. ಏನಂದೆ? ನಮ್ಮೇಲೆ ಕೈ ಮಾಡ್ತೀರೇನ್ರಿ? ಹೌದು,
ಮಾಡ್ತೀವಿ. ಏನಿವಾಗ ಇದ್ರ ಪರಿಣಾಮ ನೆಲ್ಕಿಲ್ಲ ನೋಡಿ. ಧಿಕ್ಕಾರ ಧಿಕ್ಕಾರ ರಾಣಾಚಾರ್ಗೆ ಧಿಕ್ಕಾರ ರಾಣಾಚಾರ್ಗೆ ಧಿಕ್ಕಾರ. ಮೇಡಮ್ ಅವರು ರೊಮ್ಯಾಂಟಿಕ್ ಫೀಲಿಂಗ್ ಬರ್ಸ್ಬಿಟ್ಟು ಈ ಬಡಪಾಯಿನ ಒಬ್ಬನೇ ಬಿಟ್ಟು ಎಲ್ಲ ಹೋಗ್ತಾ ಇದ್ದೀರಾ? ನಂಗೆ ಫೀಲಿಂಗ್ ಇಲ್ಲಪ್ಪ. ಹೌದಾ? ಜೀವ, ಮನೆ ಮುಂದೆ ಏನೋ ಗಲಾಟೆ ಆಗ್ತಾ ಇರೋ ಹಾಗಿದೆ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ರಾಣಾ ಕಪಿಲ್ ಜೋರಾಗಿ ಮಾತಾಡ್ತಿರೋ ಹಾಗಿದೆ. ಬನ್ನಿ ಹೋಗಿ ನೋಡೋಣ. ಅಷ್ಟೇ, ನೀವು ಬರಬೇಡಿ, ನಾನು ನೋಡ್ಕೊಂಡ್ ಬರ್ತೀನಿ. ನೀರು ಕುಡಿತಿದ್ದಾರಮ್ಮ? ನನ್ನನ್ನು ಯಾಕೆ ನೋಡ್ತಿದ್ದೀರಾ ದೊಡ್ಡಮ್ಮ? ಏನಾದ್ರೂ ಹೇಳ್ಬೇಕಾ ನಿಮ್ಗೆ? ದೇವಿ, ನೀನು ಹಗಲೆಲ್ಲ ಒಂಥರ ಇರ್ತೀಯ, ರಾತ್ರಿ ಇಲ್ಲಿಗೆ ಬಂದ್ಮೇಲೆ ಆ ಗೊಂಬೆ ಕೈಗೆ ತಗೊಂಡ್ಮೇಲೆ ಬೇರೆನೆ ಆಗ್ತೀಯ. ನಂಗೆ ತುಂಬಾ ಭಯ ಆಗುತ್ತೆ ದೇವಿ. ಒಳ್ಳೆಯವ್ರನ್ನ ಬದುಕೋದಕ್ಕೆ ಎಲ್ಲಿ ಬಿಡ್ತಾರೆ ಜನ ದೊಡ್ಡಮ್ಮ? ಎಲ್ಲ ಅವ್ರ ಸ್ವಾರ್ಥ ನೋಡ್ಕೊಂಡು ನನ್ನಂತವ್ರನ್ನ ಈ ರೀತಿ ಮಾಡ್ಬಿಟ್ಟಿದ್ದಾರೆ. ನನ್ನ ಫ್ರಸ್ಟ್ರೇಷನ್ನ ಯಾರ ಮುಂದೆನಾದ್ರೂ ತೋರಿಸ್ಕೋಬೇಕಲ್ವಾ? ಅದಕ್ಕೆ ನಿಮ್ಮನ್ನು ಸಾಕೊಂಡಿದ್ದೀನಿ ನಾನು. ಇಲ್ಲಾಂದ್ರೆ ಯಾವತ್ತೂ ನಿಮ್ಮನ್ನು ಮುಗಿಸ್ಬಿಡ್ತಿದ್ದೆ. ಹೊಟ್ಟೆ ತುಂಬ್ತಾ ದೊಡ್ಡಮ್ಮ? ನಾನ್ ಬಂದ್ರೆ ಏನ್ ಪ್ರಾಬ್ಲಮ್ಮು? ನೀವ್ ಎಂಟ್ರಿ ಕೊಟ್ರೆ ಜಗಳ ಇನ್ನೂ ದೊಡ್ಡದಾಗತ್ತೆ. ಏನಂದ್ರಿ? ನಾನ್ ಬಂದ್ರೆ ಜಗಳ ದೊಡ್ಡದಾಗತ್ತಾ? ನಾನೇನಾದ್ರು ಆ ಜಗಳಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ದೊಡ್ಡದು ಮಾಡ್ಬಿಡ್ತೀನ? ನಾನೇನಾದ್ರು ಜಗಳ ಮಾಡಕ್ಕೆ ಹುಟ್ಟಿರೋ ಜಗಳ ಗಂಟೆ ಅನ್ನೋ ತರ ಮಾತಾಡ್ತಾ ಇದ್ದೀರಾ? ನೀವು ಹಾಗರ್ಥ ಮಾಡ್ಕೊಂಡ್ರ? ಅಂದ್ರೆ ರಚನಾ, ರಾಣಾಗೂ ಕಪಿಲ್ಗೂ ನೀವು ಅಂದ್ರೆ ಅಷ್ಟಕ್ಕಷ್ಟೇ. ಆ ತಿಂಡಿ ಡ್ರಾಮಾ ಆದ್ಮೇಲಂತೂ ನಿಮ್ಮೇಲೆ ಅವ್ರಿಗೆ ತುಂಬಾ ಕೋಪ ಇದೆ. ಇಂಥ ಸಂದರ್ಭದಲ್ಲಿ ನೀವು ಅಲ್ಲಿಗೆ ಬಂದು ಏನೋ ಹೇಳಿ ಅದನ್ನ ಅವರು ಇನ್ನೇನೋ ಅರ್ಥ ಮಾಡ್ಕೊಂಡು ಮಾತಿಗೆ ಮಾತು ಬೆಳೆಯೋದು ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನು ನೋಡ್ಕೊಂಡ್ ಬರ್ತೀನಿ. ಸರಿ, ಹೋಗ್ ಬನ್ನಿ. ಹೋಗೋದಕ್ಕೆ ಯಾಕೋ ಶಕ್ತಿ ಸಾಕಾಗ್ತಿಲ್ಲ. ತಿಂಡಿ ಮಾಡಿಲ್ವಾ ಇನ್ನ ನೀವು? ಮಾಡ್ದೆ. ಮತ್ತ್ಯಾಕೆ ಸುಸ್ತಾಗ್ತಿದೆ ನಿಮ್ಗೆ? ಗೊತ್ತಿಲ್ಲ ರಚನಾ, ಆಗ್ಲಿಂದ ಯಾಕೋ ಇಲ್ಲ ನೋಡಿ, ಇದನ್ನ ಕೆನೆ ಇದೆಯಲ್ಲ, ಉಪ್ಪ ಉಪ್ಪ ಅಂತ ಕಿರ್ಚ್ತಾ ಇದೆ. ನೀವೊಂಚೂರು ಕರುಣೆ ತೋರಿಸಿದ್ರೆ. ಏನು ನೀವು ಅಯ್ಯೋ ಪಾಪ ಅಂದೆ ಕಟ್ಟಿಗೆ ತರ ಆಡ್ತಿರಲ್ಲ? ನಾನ್ ಕಟ್ಟಕಿನಾ? ರೇ, ನಿಮ್ಮನ್ನ ಹ್ಯಾಂಡಲ್ ಮಾಡೋದಕ್ಕಿಂತ ಅಲ್ಲಿ ಆಚೆ ಇದಾರಲ್ಲ ಅವ್ರನ್ನ ಹ್ಯಾಂಡ್ ಮಾಡೋದು ಈಸಿ. ಬಂದೇ ರೀ ಜೀವ, ಒಂದ್ ವೇಳೆ ಅಲ್ಲಿ ನಡೀತಿರೋ ಜಗಳದಲ್ಲಿ ರಾಣಂದೇ ತಪ್ಪಿದ್ರೆ? ನ್ಯಾಯ ಯಾರ ಕಡೆ ಇದೆಯೋ ಅವ್ರ ಕಡೆ ಮಾತಾಡ್ಬಿಟ್ಟು ಸರಿ ಮಾಡಿ ಬರ್ತೀನಿ. ಏಯ್, ನೋಡ್ಕೊಂಡ್ ಬರಕ್ಕಾಗಲ್ವೇನೋ? ಸಾರಿ ಆಂಟಿ. ಏನ್ ಸಾರಿ?
ಹುಷಾರಾಗಿ ಆಟ ಆಡ್ಕೊಳ್ಳಿ ಕೃಷ್ಣಮ್ಮ. ರೂಪಿಣಿ ಆಂಟಿ, ಈ ಚೀಟಿ ಇಲ್ಲಿ ಬಿದ್ದಿತ್ತು, ಇದು ನಿಮ್ದಾ? ಆಗಲ್ಲ ರೀ, ಸಂಬಳ ಕೊಡ್ಲೇಬೇಕು. ಚಿಕ್ಕ ಯಜಮಾನ್ರು ಬಂದ್ರು. ಕೈ ಬಿಡೋ, ಬಿಡೋ ಕೈನ. ಚಿಕ್ಕ ಯಜಮಾನ್ರು ಬಂದ್ರು. ನಮಸ್ಕಾರ. ಚಿಕ್ಕ ಯಜಮಾನ್ರಿಗೆ ನಮಸ್ಕಾರ. ನಮಸ್ಕಾರ ಚಿಕ್ಕ ಯಜಮಾನ್ರೆ. ಏನಿದು ಪ್ಲಕ್ ಕಾರ್ಡ್ಗಳು, ಧಿಕ್ಕಾರ ಎಲ್ಲ? ಚಿಕ್ಕ ಯಜಮಾನ್ರೆ, 2 ತಿಂಗಳಿಂದ ನಮ್ಗೆ ಯಾರಿಗೂ ಸಂಬಳ ಬಂದಿಲ್ಲ. ಕೇಳಿದಾಗೆಲ್ಲ ಏನೋ ಒಂದ್ ಸಬು ಬೇಡಿ ನಮ್ಮನ್ನೆಲ್ಲ ಅನಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತು, 2 ಹೊತ್ತು ಊಟ ಮಾಡಿ ಬೆಂಗಳೂರಿನಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ. ಅಂತದ್ರಲ್ಲಿ ಸಂಬಳನೇ ಕೊಟ್ಟಿಲ್ಲ ಅಂದ್ರೆ ಹೇಗೆ ಚಿಕ್ಕ ಯಜಮಾನ್ರೆ? ಸರ್, 2 ತಿಂಗಳ ಮನೆ ಬಾಡಿಗೆ ಕಟ್ಟಿಲ್ಲ ಸರ್. ಮನೆಯಿಂದ ಆಚೆ ಹೋಗುತ್ತಾ ಇದ್ದಾರೆ ಸರ್. ಎಲ್ಲಿಗೆ ಸರ್ ಹೋಗೋಣ ನಾವು? ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ನನ್ನ ಮಗಳನ್ನ ಮನೆ ಕಳ್ಸ್ಬಿಟ್ಟಿದ್ದಾರೆ ಸರ್. ಟೆಸ್ಟ್ ಇದ್ರೂ ಬರೆಯಕ್ ಬಿಟ್ಟಿಲ್ಲ ಸರ್. ಸರ್, ನಾ ಹೆಂಡತಿ ಹುಷಾರಿಲ್ಲ ಸರ್, ಹಾಸ್ಪಿಟ್ಲ್ ಕರ್ಕೊಂಡೋಗಿ ದುಡ್ಡಿಲ್ಲ ಹತ್ರ. 2 ತಿಂಗಳ ಸಂಬಳ ಒಟ್ಟಿಗೆ ಕೊಡೋಕ್ಕಾಗ್ಲಿಲ್ಲ ಅಂದ್ರೂ 1 ತಿಂಗಳ ಸಂಬಳ ಆದ್ರೂ ಕೊಡಿ ಅಂದ್ರೆ ಅಲಿಸ್ತಾರೆ ಸರ್. ನಮ್ಮನ್ನ ಭಿಕ್ಷುಕರ ತರ ನಡೆಸ್ಕೊಂತಾರೆ ಚಿಕ್ಕ ಯಜಮಾನ್ರೆ. ನೀವ್ ಹೇಳಿ, ಇದ್ ನ್ಯಾಯನಾ? ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ನನ್ನೊಂದು ಪ್ರಶ್ನೆ ಇದೆ. ನೀವು ಹೀಗೆ ಪ್ಲಕ್ ಕಾರ್ಡ್ ಇಟ್ಕೊಂಡು ಮನೆ ಮುಂದೆ ಬಂದು ಗಲಾಟೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗತ್ತಾ? ಇಲ್ಲಿರೋ ಸುಮಾರು ಜನ ಗೆಳೆಯರು ಒಂದು ಕಾಲದಿಂದಲೂ ನಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ದೀರ. ನಿಮಗೆ ನಾವೇನು, ನಮ್ಮ ಕುಟುಂಬ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಹಾಗಿದ್ದು ನೀವು ಹೀಗೆಲ್ಲ ಮಾಡೋದ್ರಿಂದ ನಿಮಗೆ ಅನ್ನ ಹಾಕಿ ಸಂಸ್ಥೆಗೆ ನೀವು ಅವಮಾನ ಮಾಡ್ದಂಗಲ್ವಾ? ಹೆಸರು ಕೆಡಿಸ್ದಂಗಲ್ವಾ? ಶ್ರೀವಾರಿ ಜ್ಯುವೆಲರ್ಸ್ನಲ್ಲಿ ಈ ಥರದೊಂದು ಸಮಸ್ಯೆ ಇದೆ ಅಂತ ಹೊರಗಿನ ಪ್ರಪಂಚ ಮಾತಾಡ್ಕೊಂಡ್ರೆ ಯಾರ್ದು ಮರ್ಯಾದೆ ಹೋಗುತ್ತೆ? ಈ ತರ ಪರಿಸ್ಥಿತಿ ಬರಬಾರ್ದು ಅಂತಾನೆ ನಾವೆಲ್ಲರೂ ಹಲ್ ಕೊಚ್ಕೊಂಡು ಸಹಿಸ್ಕೊಂಡ್ವಿ. ರಾಣಾ ಸರ್ನ ಇನ್ನಿಲ್ದಂಗೆ ಕೇಳ್ಕೊಂಡ್ವಿ. ಆದ್ರೂ ಅವರು ಮನ್ಸು ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲ ಏನ್ ಮಾಡೋದು? ನೀವೇ ಹೇಳಿ ಚಿಕ್ಕ ಯಜಮಾನ್ರೆ. ರಾಣಾ, ನಮ್ಮ ಸ್ಟಾಫ್ಗೆಲ್ಲ 2 ತಿಂಗಳ ಪೇಮೆಂಟ್ ಯಾಕೆ ಕೊಟ್ಟಿಲ್ಲ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಕಂಪನಿ CEO ನಾನು.